ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಈಗ ವಾರ್ ಟಾಪ್ 30ಯಲ್ಲಿ ಏನೆಲ್ಲ ಸುದ್ದಿಗಳಿದೆ ಬನ್ನಿ ನೋಡಿ. ಆಪರೇಷನ್ ಸಿಂಧೂರದ ಬಳಿಕ ಪಾಕ್ ನರಿಬುದ್ಧಿಯನ್ನ ಪ್ರದರ್ಶಿಸಿದೆ. ಪಾಕಿಸ್ತಾನ್ ಡ್ರೋನ್ ದಾಳಿಯ ಬೆನ್ನಲ್ಲೇ ಜಮ್ಮು ಏರ್ಪೋರ್ಟ್ನಲ್ಲಿ ಕಟ್ಟೆಚ್ಚರ ವಹಿಸಿದೆ. ಗಡಿಯಲ್ಲಿ ಎಲ್ಲಾ ವಿಮಾನಗಳ ಹಾರಾಟಕ್ಕೆ ನಿಷೇಧ ವಿಧಿಸಲಾಗಿದೆ. ಜಮ್ಮು, ಶ್ರೀನಗರ, ಚಂಡೀಗಢ, ಡೆಹ್ರಾಡೂನ್, ಅಮೃತಸರಕ್ಕೆ ವಿಮಾನ ಸಂಚಾರ ಬಂದ್ ಮಾಡಲಾಗಿದೆ. ಸದ್ಯ ಸೇನೆ ಏರ್ಪೋರ್ಟ್ಗಳಲ್ಲಿ ಹದ್ದಿನ ಕಣ್ಣಿಟ್ಟಿದೆ. ಪಂಜಾಬ್ ಪ್ರವಾಸದ ಬಳಿಕ ಮೋದಿ ದೆಹಲಿಯ ಪ್ರಧಾನಿ ನಿವಾಸದಲ್ಲಿ ಹೈವೋಲ್ಟೇಜ್ ಸಭೆ ನಡೆಸಿದರು. ಜೈಶಂಕರ್, ಅಜಿತ್ ದೋವಲ್ ಜೊತೆಗೆ ಮೋದಿ ಮೀಟಿಂಗ್ ಮಾಡಿದರು. ಇವತ್ತು ಕ್ಯಾಬಿನೆಟ್ ಸಮಿತಿ ಸಭೆಯ ಹಿನ್ನೆಲೆಯಲ್ಲಿ ಮಹತ್ವದ ಸಭೆ ಕರೆದು ಮಾತುಕತೆಯನ್ನ ನಡೆಸಿದ್ದಾರೆ. ಪಾಪಿ ಪಾಕಿಸ್ತಾನದ ಬಳಿಕ ಭಾರತೀಯರು ಟರ್ಕಿಗೂ ಬಿಸಿ ಮುಗಿಸಿದ್ದಾರೆ. ಟರ್ಕಿ ಸೇಬುಗಳನ್ನ ಭಾರತೀಯ ವ್ಯಾಪಾರಸ್ಥರು ಬ್ಯಾನ್ ಮಾಡಿದ್ದಾರೆ. ಆ ಮೂಲಕ ಪಾಕ್ಗೆ ಬಾಹ್ಯವಾಗಿ ಬೆಂಬಲ ನೀಡುತ್ತಾ ಇದ್ದಂತಹ ಟರ್ಕಿ ವ್ಯಾಪಾರಕ್ಕೆ ಭಾರತೀಯ ವ್ಯಾಪಾರಸ್ಥರು ಹೊಡೆತ ಕೊಟ್ಟಿದ್ದಾರೆ. ಸದ್ಯ ಭಾರತೀಯ ವ್ಯಾಪಾರಿಗಳು ಪಾಕ್ನಿಂದಲೂ ಯಾವುದೇ ವಸ್ತುಗಳನ್ನ ರಫ್ತು ಆಮದು ಮಾಡ್ತಾ ಇಲ್ಲ. ಇದೀಗ ಟರ್ಕಿಯಿಂದಲೂ ಬರ್ತಾ ಇದ್ದಂತಹ ಆಪಲ್ ಅನ್ನ ಬ್ಯಾನ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಭಾರತ ಜಮ್ಮು ಕಾಶ್ಮೀರ ರಾಶಿಯಿಂದ ಪಾಕ್ಗೆ ಹಾದು ಹೋಗುವಂತಹ ಸಿಂಧೂ ನದಿ ನೀರನ್ನು ತಡೆ ಹಿಡಿದಿದೆ. ಆ ಮೂಲಕ ಪಹಲ್ಗಾಮ್ ಹತ್ಯಾಕಾಂಡ ಮತ್ತು ನಾಗರಿಕರನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡ್ತಾ ಇರೋ ಪಾಕ್ಗೆ ತಕ್ಕ ಉತ್ತರ ನೀಡಿದೆ. ಸದ್ಯ ಪಾಪಿ ಪಾಕಿಸ್ತಾನಿಯರು ನೀರಿಲ್ಲದೆ ಪರದಾಡುವಂತಾಗಿದೆ. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಕಳೆದ ಕೆಲವು ದಿನಗಳಲ್ಲಿ ನಿರಂತರವಾಗಿ ಪಾಪಿ ಪಾಕಿಸ್ತಾನ್ ಶೆಲ್ ದಾಳಿಯನ್ನು ನಡೆಸ್ತಾ ಇದೆ. ಈ ದಾಳಿಯಲ್ಲಿ ಗಾಯಗೊಂಡ ಜನರಿಗೆ ಪೂಂಚ್ ಜಿಲ್ಲೆಯ ಮಂಕೋಟೆ ಪ್ರದೇಶದಲ್ಲಿ ಭಾರತೀಯ ಸೇನೆಯ ರೋಮಿಯೋ ಪಡೆ ವೈದ್ಯಕೀಯ ನೆರವನ್ನು ನೀಡುತ್ತಾ ಇದೆ. ಭಾರತೀಯ ಸೇನೆಗೆ ಜಮ್ಮು ಕಾಶ್ಮೀರ ರಜೌರಿಯಲ್ಲಿ ಜೀವಂತ ಶೆಲ್ ಸಿಕ್ಕಂತ ಶೆಲ್ ಅನ್ನ ಭಾರತೀಯ ಸೇನೆ ಸುರಕ್ಷಿತ ಕ್ರಮ ವಹಿಸಿ ಜನವಸತಿ ಇಲ್ಲದ ಸ್ಥಳಕ್ಕೆ ಕೊಂಡೊಯ್ದು ಸ್ಫೋಟಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಪಂಜಾಬ್ನ ಜಲಂಧರ್ನಲ್ಲಿರುವ ಅದಂಪುರ್ ಏರ್ಬೇಸ್ಗೆ ಸರ್ಪ್ರೈಸ್ ವಿಸಿಟ್ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರ ಸೇನಾನಿಗಳ ಜೊತೆ ಸಂವಾದ ನಡೆಸಿದ್ದಾರೆ. ಸೈನಿಕರೊಂದಿಗೆ 1 ಗಂಟೆ ಕಾಲ ಪ್ರಧಾನಿ ಮೋದಿ ಅವರು ಸಮಯ ಕಳೆದಿದ್ದಾರೆ. ಟ್ವೀಟ್ ಮೂಲಕ ಸಶಸ್ತ್ರ ಪಡೆಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಆಪರೇಷನ್ ಸಿಂಧೂರ ವೇಳೆ ಬಂಕರ್ನಲ್ಲಿದ್ದ ಅಡಗಿದ್ದ ಪಾಕ್ ಜನರಲ್ ಅಸೀಫ್ ಕೊನೆಗೂ ಬಿಲದಿಂದ ಹೊರಬಂದಿದ್ದಾನೆ. ಅಣು ಬಂಕರ್ನಲ್ಲಿ ಅಡಗಿದ್ದ ಆತ ಕದನ ವಿರಾಮ ಘೋಷಣೆ ಆಗ್ತಾ ಇದ್ದಂತೆ ಪ್ರತ್ಯಕ್ಷವಾಗಿದ್ದಾನೆ. ಹೊರಬಂದಂತೆ ಆಸ್ಪತ್ರೆಯಲ್ಲಿ ಗಾಯಾಳು ಸೈನಿಕರ ಆರೋಗ್ಯವನ್ನು ವಿಚಾರಿಸಿದ್ದಾನೆ. ಭಾರತದ ಏರ್ ಸ್ಟ್ರೈಕ್ ವೇಳೆ ಅಡಗಿದ್ದ ಆಸೀಫ್ ಇದೀಗ ಹೊರಬಂದು ಬಿಲ್ಡಪ್ ಕೊಡ್ತಾ ಇದ್ದಾನೆ. ಭಾರತ ಮತ್ತು ಪಾಕ್ ಯುದ್ಧದ ವಾತಾವರಣದ ಹಿನ್ನೆಲೆ ಜಮ್ಮು ಕಾಶ್ಮೀರದ ನೌಶೇರಾದಲ್ಲಿ ರೈತರು ಗೋಧಿ ಬೆಳೆ ಕಟಾವು ಮಾಡೋದಕ್ಕೆ ಹಿಂದೇಟು ಹಾಕಿದರು. ಸದ್ಯ ಕದನ ವಿರಾಮ ಹಿನ್ನೆಲೆ ಪರಿಸ್ಥಿತಿ ಕೊಂಚ ತಿಳಿಯಾಗಿದ್ದು ರೈತರು ಗದ್ದೆಗೆ ಇಳಿದು ಬೆಳೆ ಕಟಾವು ಮಾಡ್ತಾ ಇದ್ದಾರೆ. ಗಡಿ ಭಾಗದಲ್ಲಿ ನರಿಬುದ್ಧಿಯ ಪಾಕ್ ಗುಂಡಿನ ದಾಳಿ ನಡೆಸಿದ ಕಾರಣ ಬಹುತೇಕ ಮನೆಗಳು ಬಿರುಕುಬಿಟ್ಟಿವೆ. ಉಗ್ರರ ವಿರುದ್ಧ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ. ಸೇನೆ ಹಾಗೂ ಮೋದಿ ಸರ್ಕಾರದ ಸಾಧನೆ ತಿಳಿಸುವ ಹಿನ್ನೆಲೆ ದೇಶಾದ್ಯಂತ ಬಿಜೆಪಿ ತಿರಂಗ ಯಾತ್ರೆ ಹಮ್ಮಿಕೊಂಡಿದೆ. 10 ದಿನಗಳ ಕಾಲ ತಿರಂಗ ಯಾತ್ರೆ ನಡೆಯಲಿದ್ದು ಕರ್ತವ್ಯ ಪಥದಲ್ಲಿ ತಿರಂಗ ಯಾತ್ರೆ ಆರಂಭಗೊಳ್ಳಲಿದೆ. ದೇಶದ ಎಲ್ಲಾ ಕಡೆ ತಿರಂಗ ಯಾತ್ರೆ ನಡೆಸುವುದಕ್ಕೆ ನಿರ್ಧರಿಸಲಾಗಿದೆ. ಇನ್ನು ಪಹಲ್ಗಾಮ್ ಉಗ್ರರ ದಾಳಿಗೆ ಬಲಿಯಾಗಿದ್ದ ಮಂಜುನಾಥ್ ರಾವ್ ಅವರ ಮನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಭೇಟಿ ನೀಡಿದರು. ಮಂಜುನಾಥ್ ರಾವ್ ಅವರು ತಾಯಿ ಸುಮತಿ ರಾವ್, ಪಲ್ಲವಿ ಹಾಗೂ ಅಭಿರಾಮ್ ಅವರಿಗೆ ಹಾಗೂ ಅವರ ಕುಟುಂಬ ವರ್ಗಕ್ಕೆ ಸಾಂತ್ವನ ಹೇಳಿದರು. ನಿಮ್ಮೊಂದಿಗೆ ನಾವಿದ್ದೀವಿ ಅಂತ ಧೈರ್ಯ ತುಂಬಿದರು. ಬಿವೈ ವಿಜೇಂದ್ರ ಅವರಿಗೆ ಶಾಸಕರಾದ ಆರ್ಗ ಜ್ಞಾನೇಂದ್ರ, ಚನ್ನಬಸಪ್ಪ, ಧನಂಜಯ್ ಸರ್ಜಿ ಸಾಥ್ ನೀಡಿದರು. ಭಾರತ ಪಾಕಿಸ್ತಾನ ಕದನ ವಿರಾಮ ವಿಚಾರಕ್ಕೆ ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡಬಾರದಾ ಅಂತ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ.
ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು 1971ರಲ್ಲಿ ಪಾಕಿಸ್ತಾನವನ್ನ ಸೋಲಿಸಲಾಗಿತ್ತು. ಅದಕ್ಕೆ ಹೋಲಿಕೆ ಮಾಡಿದಾಗ ಇವತ್ತು ನಾವು ಯಾವ ಗುರಿಯನ್ನ ಸಾಧನೆ ಮಾಡಿದ್ದೇವೆ ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ. ನಾನು ದೇಶದ ಪ್ರಜೆಯಾಗಿ ಪ್ರಶ್ನೆ ಕೇಳಬಾರ್ದಾ ಅಂತ ಪ್ರಶ್ನೆ ಮಾಡಿದ್ದಾರೆ ಗೌಡ್ರು. ತೆಗೆದುಕೊಳ್ಳೋದು ಇದು ಯಾರಿಗೂ ಕೂಡ ತರವಾದ್ದು ಅಲ್ಲ. ಆದ್ರೂ ಕೂಡ ಈಗ ನಾನು ಈಗ 3 ದಿನದಿಂದ ಈ ಕದನ ವಿರಾಮ ಘೋಷಣೆ ಮಾಡಿದ್ರು. ಈಗ 4 ದಿನಕ್ಕೆ ನೀವು ಕದನ ವಿರಾಮ ಘೋಷಣೆ ಮಾಡುವಾಗಿದ್ರೆ ಯುದ್ಧ ಆರಂಭ ಮಾಡಿದ್ದಾದ್ರೂ ಯಾಕೆ? ಏನಂತ ಯಾವ ಉದ್ದೇಶ ಇಟ್ಕೊಂಡು ಯುದ್ಧ ಆರಂಭ ಮಾಡಿದ್ರೆ ಆ ಉದ್ದೇಶ ಈಡೇರಿದ್ಯಾ? ಪಾಕಿಸ್ತಾನಕ್ಕೆ ಹಂಗ್ ಮಾಡ್ಬಿಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಹೇಳಿ ಅಮೆರಿಕ ಹೇಳಿದ್ರು ಅಂತ ಹೇಳಿದ ಕೂಡಲೇ 4 ದಿನಕ್ಕೆ ವಾಪಸ್ಸು ಅದನ್ನ ನಿಲ್ಲಿಸುವಂತಹದ್ದು ಎಲ್ಲಾ ಉದ್ದೇಶ ಈಡೇರಿದ್ಯಾ ಅನ್ನೋದು ಪ್ರಶ್ನೆ. ಅದಕ್ಕೆ ಉತ್ತರ ಕೊಡಬೇಕು ಮಾನ್ಯ ಪ್ರಧಾನಮಂತ್ರಿಗಳು. ಯಾವ ಪರ್ಪಸ್ಗಾಗಿ ಈ ಕದನವನ್ನು ಆರಂಭಿಸಿದ್ರಿ, ಯಾವ ಕಾರಣಕ್ಕೆ ಕದನ ವಿರಾಮ ಮಾಡಿದ್ರಿ? ಭಾರತ ಪಾಕಿಸ್ತಾನ್ ಸಮರದ ಬಗ್ಗೆ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಹಾಸನದ ಬೇಲೂರಿನಲ್ಲಿ ಮಾತನಾಡಿದ ಅವರು, ನಮ್ಮ ದೇಶದ ಸೈನಿಕರು ಪಾಕ್ ಸೇನೆಯನ್ನ ಹಿಮ್ಮೆಟ್ಟಿಸಿದ್ದಾರೆ. ನಮ್ಮ ಸೈನಿಕರ ಬಗ್ಗೆ ಎಷ್ಟೇ ಹೊಗಳಿದ್ರೂ ಕಡಿಮೆನೆ. ಉಗ್ರರು ಎಲ್ಲೇ ಇದ್ದರೂ ಹುಡುಕಿ ನಾಶ ಮಾಡುವುದಕ್ಕೆ 140 ಕೋಟಿ ಜನ ಸರ್ಕಾರದ ಜೊತೆಗಿದ್ದಾರೆ. ನಾವು ಕೂಡ ಜೊತೆಗಿದ್ದೀವಿ ಅಂತ ಹೇಳಿದ್ದಾರೆ. ವೀರತೆಯಿಂದ ಇವತ್ತು ಪಾಕಿಸ್ತಾನವನ್ನು ಹಿಮ್ಮೆಟ್ಟಿಸಿದ್ದಾರೆ. ಇಡೀ ಜಗತ್ತಿನಲ್ಲೇ ನಮ್ಮ ದೇಶಕ್ಕೆ ಗೌರವ ಬರುವಂತ ಕೆಲಸವನ್ನು ಮಾಡಿದ್ದಾರೆ. ಅವ್ರ ಬಗ್ಗೆ ಎಷ್ಟೇ ಪ್ರಶಂಸೆ ಮಾಡಿದ್ರೂ ಅದು ಕಡಿಮೆನೇ ಇದೆ. ಹೀಗಾಗಿ ನಾನು ವೈಯಕ್ತಿಕವಾಗಿಯೂ ಮತ್ತು ನಮ್ಮ ಸರ್ಕಾರದ ಪರವಾಗಿಯೂ ನಮ್ಮ ಸೈನಿಕರಿಗೆ ಇವತ್ತು ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು ನಾವೆಲ್ಲರೂ ಒಗ್ಗಟ್ಟಿನಿಂದ ಹೇಳಿದ್ದೇವೆ, ನಾವೆಲ್ಲ ಕೇಂದ್ರ ಸರ್ಕಾರದ ಜೊತೆಯಲ್ಲಿದ್ದೇವೆ. ಇವತ್ತೇನು ಉಗ್ರಗಾಮಿಗಳಿದ್ದಾರೆ, ಭಯೋತ್ಪಾದಕರಿದ್ದಾರೆ, ಭಯೋತ್ಪಾದಕರನ್ನು ಮಟ್ಟ ಹಾಕಲಿಕ್ಕೆ ಅವ್ರು ಎಲ್ಲೇ ಇದ್ರು, ಎಲ್ಲೇ ಅಡಗಿಕೊಂಡಿದ್ರು ಅವ್ರಿಗೆ ಹುಡುಕಿ ಅವ್ರಿಗೆ ಶಿಕ್ಷೆ ಕೊಡಲಿಕ್ಕೆ 140 ಕೋಟಿ ಜನರ ಸಂಪೂರ್ಣ ಬೆಂಬಲ ಇದೆ. ನಮ್ಮ ಸರ್ಕಾರದ, ನಮ್ಮ ಪಕ್ಷದ ಸಂಪೂರ್ಣ ಬೆಂಬಲವಿದೆ ಅಂತ ಹೇಳಿದ್ದೇವೆ. ಇದರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಅದಕ್ಕೆ ನಾನು ಮತ್ತೊಮ್ಮೆ ನಮ್ಮ ಸೈನ್ಯ ಪಡೆಗೆ ಅಭಿನಂದಿಸುತ್ತಾ, ಇವತ್ತು ಪಾಕಿಸ್ತಾನ ನಮ್ಮ ಶತ್ರು ರಾಷ್ಟ್ರ ಏನಿದೆ, ಇದು ಪದೇ ಪದೇ ಇವತ್ತು ನಮಗೆ ಕೆಣಕು. ಕದನ ವಿರಾಮ ಘೋಷಣೆ ಮಾಡಿರುವುದು ಉತ್ತಮ ನಿರ್ಧಾರ ಅಂತ ನಿವೃತ್ತ ಜಂಟಿ ನಿರ್ದೇಶಕ ರವಿ ಜೋಶಿ ಅವರು ಹೇಳಿದ್ದಾರೆ. ಪಹಲ್ಗಾಮ್ ಉಗ್ರ ದಾಳಿಗೆ ಭಾರತ ತಕ್ಕ ಉತ್ತರವನ್ನ ಕೊಟ್ಟಿದೆ. ಭಾರತದ ದಾಳಿಯಿಂದ ಪಾಕಿಸ್ತಾನಕ್ಕೆ ಸಾಕಷ್ಟು ಹಾನಿಯಾಗಿದೆ. ಅಮೆರಿಕ ಮಧ್ಯಸ್ಥಿಕೆ ವಹಿಸಿ ಸೀಸ್ ಫೈರ್ ಘೋಷಣೆಯಾಗಿದೆ. ಅಭಿವೃದ್ಧಿಶೀಲ ರಾಷ್ಟ್ರವಾಗಿ ಭಾರತ ನಿಯಮಗಳನ್ನು ಉಲ್ಲಂಘಿಸುವುದಿಲ್ಲ. ಯುದ್ಧ ಆರಂಭ ಮಾಡುವುದು ಬಹಳ ಸುಲಭ, ಆದರೆ ಅದರ ಅಂತ್ಯ ಅತ್ಯಂತ ಕೆಟ್ಟದಾಗಿರುತ್ತೆ. ಪಾಕಿಸ್ತಾನಕ್ಕೆ ಭಾರತ ಏರ್ ಸ್ಟ್ರೈಕ್ ಮೂಲಕ ತಕ್ಕ ಉತ್ತರವನ್ನು ನೀಡಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಜೋಶಿ ಅವರು ಹೇಳಿದ್ದಾರೆ. ಜನ ನಮ್ಮ ದೇಶದಲ್ಲಿ ಈ ಸೀಸ್ ಫೈರ್ನಿಂದ ಸಮಾಧಾನ ತೋರಿಸ್ತಾ ಇಲ್ಲ. ಅವ್ರಿಗೆ ಹೇಳೋದೇನೆಂದ್ರೆ, ನಾವು ಬಹಳ ಪ್ರಬಲವಾಗಿದ್ವಿ. ಎಸ್ಪೆಷಲಿ ಪಾಕಿಸ್ತಾನ ಇಂಡಿಯಾ ಆಕಾಶದಲ್ಲಿ ಬಹಳಷ್ಟು ಪ್ರಬಲ ನಮ್ಮ ಏರ್ಫೋರ್ಸ್ ಇತ್ತು, ಮಿಸೈಲ್ ಸಿಸ್ಟಮ್ ಇತ್ತು. ಸೊ ಈ ಹೊತ್ತಿನಲ್ಲಿ ನಾವು ನಿಲ್ಲಿಸಬಾರ್ದಾಗಿತ್ತು, ಇನ್ನೂ ಸದೆ ಬಡಿಬೇಕಾಗಿತ್ತು ಪಾಕಿಸ್ತಾನ ಆರ್ಮಿನ, ಆವಾಗ ನಾವು ನಿಲ್ಲಿಸಬಾರ್ದಾಗಿತ್ತು ಅಂತ. ಬಟ್ ಈಗ ಯುದ್ಧ ಒಂದ್ಸಲ ಶುರು ಮಾಡೋದಕ್ಕೆ ಈಸಿ, ಮುಗಿಸೋದು ಬಹಳ ಕಷ್ಟ. ಅದು ಯಾವ ಹಂತಕ್ಕೆ ಹೋಗುತ್ತೆ ಅಂತ ಹೇಳೋದು ಕಷ್ಟ. ಬಹಳಷ್ಟು ಜನ ನಮ್ಮ ದೇಶದಲ್ಲಿ ಈ ಸೀಸ್ ಫೈರ್ನಿಂದ ಸಮಾಧಾನ